ಇನ್ನು ಈ ಹಾಡಿನ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಾಹಿತಿ ಮಂಜು ಕಾವ್ಯ ಅವರು ನಿರ್ಮಾಪಕರುಗಳೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ತಪ್ಪು, ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂತಹ ಸಲುವಾಗಿ ಬರೆದಿರುವಂತದ್ದು ಈ ಸಾಲುಗಳನ್ನ ಯಾರು ಕೂಡ ಹೇಳ್ಕೊಟ್ಟು ನನ್ನ ಹತ್ರ ಬರ್ಸಿದ್ದಲ್ಲ ಅಂತ ಅವ್ರು ಹೇಳಿದ್ದಾರೆ. ಸರ್, ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ದರ್ಶನ್ ಡಿ ಬಾಸ್ ಅವರ ದೊಡ್ಡ ಅಭಿಮಾನಿ, ಅದೇ ರೀತಿ ಉಮಾಪತಿ ಸರ್ಗೂ ನಾನು ದೊಡ್ಡ ಅಭಿಮಾನಿ. ಇಬ್ಬರೂ ಬೇಕು ನಮಗೆ. ಅದು ಕಾಂಟ್ರವರ್ಸಿಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸೊ ಈ ಸಾಂಗು ಕ್ರಿಯೇಟ್ ಆಗಿ ಹೆಚ್ಚು ಕಡಿಮೆ 3 months ಬ್ಯಾಕ್ ಉಮಾಪತಿ ಸರ್ ನನಗೆ ಒಂದು ಪ್ರೋಗ್ರಾಮಲ್ಲಿ ಮೀಟ್ ಆಗಿದ್ದರು. ಸರ್, ನಾನೊಂದು ನಿರ್ಮಾಪಕರ ಬಗ್ಗೆ ಈ ರೀತಿ ಒಂದು ಸಾಂಗ್ ಮಾಡಿದ್ದೀನಿ ಸರ್, ಇದನ್ನು ರಿಲೀಸ್ ಮಾಡಬೇಕಂತ ನಾನೇ ಹೇಳಿದ್ದೆ, ಅವ್ರಿಗೆ ಲೈನ್ಸ್ ಹೇಳಿದ್ದೆ. ಸೊ ಮಂಜು ಮನೆಗೆ ಬನ್ನಿ ಅಂತ ಮನೆಗೆ ಕರೆಸಿದ್ರು. ಸೊ ಆಫೀಸಲ್ಲಿ ಕೂರಿಸಿ ಆ ಸಾಂಗ್ ಎಲ್ಲ ಪೂರ್ತಿ ಕೇಳಿದರು. ಕಂಪ್ಲೀಟಾಗಿ ನಿರ್ಮಾಪಕರು ಇದ್ರೇ ನಾವು ಅನ್ನೋದ್ರ ಬಗ್ಗೆ ಇದು ಥೀಮ್ ಕರೆಸಿ ಆ ಸಾಂಗ್ ಎಲ್ಲ ಕೇಳಿದ್ಮೇಲೆ ಇದು ತುಂಬ ಚೆನ್ನಾಗಿದೆ, ಇದನ್ನು ಒಂದು ಪ್ರೆಸ್ ಮೀಟ್ ಮಾಡಿ ತುಂಬ ಚೆನ್ನಾಗಿ ಬಿಡೋಣ, ಯಾಕೆಂದರೆ ನಿರ್ಮಾಪಕರು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ನೀವು ಲೈನ್ಸ್ ಎಲ್ಲ ನಾನು ಕೇಳಿ ಒಂದು ಅರ್ಧ ಗಂಟೆ ಸಾಂಗ್ 2-3 ಸರಿ ಕೇಳಿದ ಮೇಲೆ ತುಂಬ ಚೆನ್ನಾಗಿದೆ ಸಾಂಗು. ಇದು ಅಧ್ಯಕ್ಷ ಏನೋ ರಿಲೀಸ್ ಇತ್ತು, ಇನ್ನೂ ಬಿಫೋರೇ ಸರ್, ಪಾಪ ಅದು ಪ್ರೆಸ್ ಮೀಟು ಮಾಡೋಣ ಅಂತ ಹೇಳಿದರು. ಸೊ ಅಷ್ಟರಲ್ಲಿ ಇದೆಲ್ಲ ಕಾಂಟ್ರವರ್ಸಿ ಆಯ್ತಲ್ಲ. ಸೊ ಹಾಗಾಗಿ ಮತ್ತೆ ಇನ್ನೇನಂತೇಳಿ ನಾನೇ ಅವ್ರಿಗೆ ಫೋನೂ ಮಾಡಿಲ್ಲ, ಬಟ್ ನಾವೇ ರಿಲೀಸ್ ಮಾಡಿದ್ವಿ. ಇದು ನಮ್ಮ ಸ್ನೇಹಿತರು ಚೇತನ್ ಮಹದೇವಯ್ಯ ಅಂತೇಳಿ, ಸೊ ಅವರ ಒಂದು ಸಹಕಾರದಲ್ಲಿ, ಅವರ ಒಂದು ಸಾರಥ್ಯದಲ್ಲಿ ಈ ಸಾಂಗನ್ನ ರಿಲೀಸ್ ಮಾಡಿದ್ವಿ. ಇಲ್ಲ ಸರ್, ಇಲ್ಲ. ಸೊ ಯಾಕೆಂದರೆ ಈಗ ಒಂದು ಸಾಂಗನ್ನು ಯಾರೋ ಒಂದು ವಹಿಸ್ಕೊಂಡು ಮಾಡಿಸಿದಾಗ ನಾವು ಅವ್ರ ಭಾವಚಿತ್ರ ತೋರಿಸ್ಬೇಕಾಗುತ್ತೆ. ಯಾಕೆಂದರೆ ಈಗ ಚೇತನ್ ಮಹದೇವಯ್ಯ ಬಂದುಬಿಟ್ಟು ನಮ್ಮ ಉಮಾಪತಿ ಸರ್ ಅವರ ಆತ್ಮೀಯರು. ಸೊ ಅವರೇ ಅವಾಗೇ ಮಾಡಿಸಿದ್ರು ಈ ಸಾಂಗ್. ಆ್ಯಕ್ಚುಲಿ ಬಾಮ ಹರೀಶಣ್ಣ ಕೂಡ ನಮಗೆ 3 months ಬ್ಯಾಕೆ ಬೈಟ್ಸ್ಕೊಟ್ಟಿದ್ರು. ಸೊ ಅವ್ರ ಮನೆಗೆಲ್ಲ ಹೋಗಿದ್ವಿ. ಸೊ ಅವಾಗ ರಿಲೀಸ್ ಆಗೋ ಸಾಂಗು ಈಗ ರಿಲೀಸ್ ಮಾಡಿದ್ದೀವಿ. ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಇಲ್ಲಿ ಯಾವುದೇ ರೀತಿ ಒಬ್ಬ ವ್ಯಕ್ತಿಗಾಗಲಿ ಯಾರಿಗೆ ಧಕ್ಕೆ ಬರೋಂಥ ಕೆಲಸ ನಾವು ಮಾಡಿಲ್ಲ ಸರ್. ಸೊ ನಿರ್ಮಾಪಕರ ಭಾವಚಿತ್ರಗಳನ್ನೆಲ್ಲ ತೋರಿಸ್ಬಿಟ್ಟು, ಸೊ ಅವರ ಬಗ್ಗೆ ಒಂದು ನೀವು ಸಾಂಗ್ ಕೇಳಿರ್ಬೋದು, ನಿರ್ಮಾಪಕ ನಿಲ್ಲದೆ ನಡೆಯೋದು ನಮ್ಮ ನಾಟಕ, ನಿರ್ಮಾಪಕನಿಂದಲೇ ಬದಲಾಗುವುದು ನಮ್ಮ ಜಾತಕ. ಸೊ ನೀವು ಸಾಂಗ್ ಪೂರ್ತಿ ಕೇಳಿ, ಆ ಸಾಂಗಲ್ಲಿ ಯಾವುದೇ ರೀತಿ ಕಾಂಟ್ರವರ್ಸಿ ವರ್ಡ್ಸ್ ಇಲ್ಲ ಸರ್. ನೀವು ಪೂರ್ತಿ ಸಾಂಗ್ ಕೇಳಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಏನಾದರೂ ಕಾಂಟ್ರವರ್ಸಿ ವರ್ಡ್ ಇದ್ದರೆ.